ಡಿಕೆ ಸರ್ಕಾರದಿಂದ ಆಪರೇಷನ್ ಗೃಹಲಕ್ಷ್ಮಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4,30,000 ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಿಎಂ ಡಿಕೆ ಸರ್ಕಾರದಿಂದ ಆಪರೇಷನ್ ಗೃಹಲಕ್ಷ್ಮಿಯಲ್ಲಿ ಬರೋಬ್ಬರಿ 4,30,000 ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್. 4.30 ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರು ಡಿಲೀಟ್ ಆಗಿದೆ. ಇನ್ನು ಮುಂದೆ ಈ ಫಲಾನುಭವಿಗಳಿಗೆ ಸಿಗಲ್ಲ ಗೃಹಲಕ್ಷ್ಮಿ ಹಣ. ಸತ್ತವರ ಅಕೌಂಟ್ಗೆ ಹೋಗುತ್ತಿತ್ತಂತೆ ಕೋಟಿ ಕೋಟಿ ಕಾಸು. ಇದನ್ನ ತಡೆಗಟ್ಟಲು ರಾಜ್ಯ ಸರ್ಕಾರದಿಂದ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಈ ವೇಳೆ ಸಿಕ್ಕಿ ಬಿದ್ದವು ಅನರ್ಹ 4.30 ಲಕ್ಷ ಅಕೌಂಟ್ಗಳು. ಸಿಎಂ ಡಿಕೆ ಸರ್ಕಾರದಿಂದ ಆಪರೇಷನ್ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪರಿಷ್ಕರಣೆ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು. ಏನಿಲ್ಲ ಅಂತ ಅಂದ್ರು ಬರೋಬ್ಬರಿ 100 ಕೋಟಿವರೆಗೂ ಬೇರೆಯವರಿಗೆ ಹಣ ಹೋಗ್ತಾ ಇದೆ, ಅಂದ್ರೆ ಫಲಾನುಭವಿಗಳಲ್ಲ ಅಂತವ್ರಿಗೆ ಹಣ ಹೋಗ್ತಾ ಇದೆ ಅಂತ ಹೇಳಿದ್ರು. ಸತ್ತವರಾಗಿರ್ತಾರೆ ಅಥವಾ ಇನ್ನಿತರ ಅವರಿಗೆ ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ಳೋದಕ್ಕೆ ಅವರು ಅರ್ಹರಿರೋದಿಲ್ಲ, ಅಂತವ್ರಿಗೆ ಹಣ ಹೋಗ್ತಾ ಇದೆ. ಈ ರೀತಿಯಾಗಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೀಗ ಒಟ್ಟಾರೆಯಾಗಿ 4,30,000 ಅಕೌಂಟ್ಗಳು ಡಿಲೀಟ್ ಆಗಿದೆ. 4,30,000 ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್. ಇದೀಗ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಆಗಬೇಕು ಅಂತ ಹೇಳ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಅದರಂತೆಯೇ ಪರಿಷ್ಕರಣೆ ಆಗಿದೆ. ಪರಿಷ್ಕರಣೆಯಲ್ಲಿ ಸಿಕ್ಕಿ ಬಿದ್ದಿದ್ದು 4,30,000 ಅಕೌಂಟ್ಗಳು ಡಿಲೀಟ್ ಆಗಿದೆ. ಸತ್ತವರ ಅಕೌಂಟ್ಗೆ ಹೋಗ್ತಾ ಇತ್ತಂತೆ ಗೃಹಲಕ್ಷ್ಮಿ ಹಣ. ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರ ಏನು ಗ್ಯಾರಂಟಿಗಳ ಘೋಷಣೆ ಮಾಡುತ್ತೆ, ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗುತ್ತೆ. ಎಲ್ರಿಗೂ ಕೂಡ 2,000 ರೂಪಾಯಿ. ಅವರು ಇವರು ಅಂತ ಅಲ್ಲ, ಎಲ್ರೂ ಕೂಡ ಯಾರು ಶ್ರೀಮಂತನ ಬಡವನ ಅಥವಾ ಯಾರು ಏನು ಅದೆಲ್ಲವೂ ಯಾವುದೇ ರೀತಿಯಲ್ಲ, ಎಲ್ರಿಗೂ ಕೂಡ ಇಡೀ ಕರ್ನಾಟಕದ ಜನತೆಗೆ ಗೃಹಲಕ್ಷ್ಮಿ ಹಣ ಮಂತ್ಲಿ 2,000 ರೂಪಾಯಿ ಹೋಗಿ ಅವ್ರ ಅಕೌಂಟಿಗೆ ಬೀಳುತ್ತೆ ಅನ್ನುವಂಥದ್ದನ್ನ ಹೇಳ್ಬಿಡ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಯಾಕೆ ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಜನ ತೆಗೆದುಕೊಳ್ತಾರೆ. ಹಾಗಾಗಿ ಇದೀಗ ಅದರಲ್ಲಿ ಪರಿಷ್ಕರಣೆ ಮಾಡಿದಾಗ ಗೊತ್ತಾಗಿದ್ದು 4,30,000 ಅಕೌಂಟ್ಗಳು ಡಿಲೀಟ್ ಆಗಿದೆ. ಡಿಕೆಶಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ. ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಪರಿಷ್ಕರಣೆ ನಡೆಸಿದೆ. ಗ್ರಾಮ ಪಂಚಾಯಿತಿ ವಾರು ಆಶಾ ಕಾರ್ಯಕರ್ತೆಯರ ಮಾಹಿತಿ ಕಲೆ ಹಾಕೊಂಡಿದ್ದಾರೆ. ಆಗ ಸಿಕ್ಕಿದ್ದು 4,30,000 ಅನರ್ಹ ಫಲಾನುಭವಿಗಳ ಹೆಸರು. ತಕ್ಷಣವೇ 4,30,000 ಮಂದಿ ಹೆಸರು ಗೃಹಲಕ್ಷ್ಮಿ ಲಿಸ್ಟ್ನಿಂದ ಔಟ್ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲೇ 28,030 ಅನರ್ಹ ಫಲಾನುಭವಿಗಳು ಪತ್ತೆ. ಇದರಲ್ಲಿ 6,624 ಮಂದಿ ಸಾವು. ಅವರಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಜಿಎಸ್ಟಿ ಪಾವತಿಸುತ್ತಿರುವಂತಹ 4,800 ಮಂದಿಯ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ. ಜಿಎಸ್ಟಿ ಪಾವತಿಸುತ್ತಿರುವಂತಹ ಅಕೌಂಟ್ಗಳು ಕೂಡ. ಡಿಕೆಶಿ ಸರ್ಕಾರದಿಂದ ಗೃಹಲಕ್ಷ್ಮಿ ಪರಿಷ್ಕರಣೆಯಲ್ಲಿ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಪರಿಷ್ಕರಣೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕೊಂಡಿದೆ. ಇನ್ನು ಗ್ರಾಮ ಪಂಚಾಯಿತಿ ವಾರು ಆಶಾ ಕಾರ್ಯಕರ್ತೆಯರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಸಿಕ್ಕಿ ಬಿದ್ದಿದ್ದು ಒಟ್ಟಾರೆಯಾಗಿ 4,30,000 ಅಕೌಂಟ್ಗಳು. ಕೆಲವೊಂದಿಷ್ಟು ಜನ ಸತ್ತಿದ್ದಾರೆ, ಕೆಲವೊಂದಿಷ್ಟು ಜನ ಯಾರು ಜಿಎಸ್ಟಿ ಪಾವತಿ ಮಾಡ್ತಾರೆ ಎಲ್ಲರೂ ಅವರಿಗೆ ಅಕೌಂಟ್ಗೆ ಹೋಗ್ತಾ ಇರುವಂಥದ್ದು. 6,624 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 4,800 ಮಂದಿ ಖಾತೆಗೂ ಕೂಡ ಜಿಎಸ್ಟಿ ಪಾವತಿಸುತ್ತಿರುವಂತಹ ಅಂತ ಅಂದ್ರೆ ಮುಂಚೆ ನೀವೇ ಹೇಳಿದ್ರಲ್ವಾ ಎಲ್ರಿಗೂ ಕೂಡ ಅಂತ. ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಈಗ ಸರ್ಕಾರಕ್ಕೆ ಅದರ ಹೊರೆ ಏನು ಬೀಳ್ತಾ ಇದೆಯಲ್ಲ, ಗ್ಯಾರಂಟಿಗಳ ಹೊರೆ, ಗ್ಯಾರಂಟಿಯನ್ನು ನಾವು ಸಕ್ಸಸ್ಫುಲ್ ಆಗಿ ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥ ಸರ್ಕಾರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ, ಬೇರೆ ಅಭಿವೃದ್ಧಿಗಳಿಗೆ ಎಷ್ಟು ಮಟ್ಟಿಗೆ ಹಣ ಇಲ್ಲ, ಸರ್ಕಾರದ ಖಜಾನೆ ಹೇಗೆ ಖಾಲಿಯಾಗಿ ಕೂತಿದೆ ಎಲ್ಲವನ್ನು ಕೂಡ ಗಮನಿಸಿದ್ವಿ. ಬಟ್ ಇದರಲ್ಲಿ ಈಗ ಯಾಕೆ ಇದೆಲ್ಲವೂ ಪರಿಷ್ಕರಣೆ ಮಾಡಬೇಕು, ಹಾಗಾಗಿದೆ ಹೀಗಾಗಿದೆ ಅಂತ ಓಡಾಡ್ತಾ ಇದ್ದಾರೆ. ಮುಂಚೆ ಇವರೇ ಹೇಳಿದ್ರಲ್ವಾ ಎಲ್ರಿಗೂ ಕೂಡ ಹೋಗುತ್ತೆ ಅಂತ.
ಈಗ ಅದರಲ್ಲಿ ಪರಿಷ್ಕರಣೆ ಮಾಡ್ತಂಥ ಸಂದರ್ಭದಲ್ಲಿ 4,30,30,000ದಲ್ಲಿ ಅದರಲ್ಲಿ ಸತ್ತವರ ಸಂಖ್ಯೆಗಳು ಕೂಡ ಇದೆ. ಅದ್ರ ಜೊತೆಗೆ GST ಪಾವತಿಸಿರುವಂತಹ ಸಂಖ್ಯೆಗಳು ಕೂಡ ಅದರಲ್ಲಿ